during which, like Dr. Som said, cancer used to be a death sentence. That is not the case anymore. Cancer can be a chapter in your life, but not your whole story. It is a word, not a sentence anymore. We are very, very proud because we have gotten collaborations. We are partnering with the best minds, not only in India, but in the entire world, from the West, from the US, from Europe. And we're bringing together like-minded people who are very aligned in our mission and vision to bring accessible, affordable, quality and cutting-edge cancer care to our people in India. ಎಲ್ಲರಿಗೂ ನಮಸ್ಕಾರ. ಈಗ ನಹಿ ಜ್ಞಾನೇನ ಸದೃಶಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದಿಲ್ಲ ಅಂತ ಇದೆ ಒಂದು ಮಾತು. ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನದ ಜೊತೆಗೆ ಕೊಲಾಬರೇಷನ್ ಅಂದರೆ ಸಹಕರಿಸೋದು ಮುಖ್ಯ. ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋ ವರ್ಲ್ಡ್ ಅಲ್ಲ ಈಗ. ಹಾಗಾಗಿ ಸಹಕಾರ ಬೇಕು, ಎಲ್ಲರ ಕೊಲಾಬರೇಷನ್ ಬೇಕು. ಹಾಗಾಗಿ ಈಗ ನಾವು ಆಸ್ಟರ್ ಕ್ಯಾನ್ಸರ್ ಕಾನ್ಕ್ಲೇವಲ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ 2 ಥಿಂಗ್ಸ್. ಒನ್ ಈಸ್ ನಾಲೆಡ್ಜ್, ಅನದರ್ ಈಸ್ ಕೊಲಾಬರೇಷನ್. ಹಾಗೆ ಡಾಕ್ಟರ್ ಝೈಬಾ ಮೊಪೆನ್ ಮತ್ತು ಡಾಕ್ಟರ್ ಸೋಮಶೇಖರ್ ಅವರು ಹೇಳಿದಾಗೆ ಇದೊಂದು ಯುನೀಕ್ ಕಾನ್ಫಿಗರೇಷನ್ ಅಂತ ಹೇಳ್ಬೋದು, ವೇರ್ ನಾಲೆಡ್ಜ್ ಮೀಟ್ಸ್ ಕೊಲಾಬರೇಷನ್. ವಿತ್ ದ್ಯಾಟ್ ವಿ ಕ್ಯಾನ್ ಅಚೀವ್ ಎ ಲಾಟ್. ಅದರಿಂದ ನಾವು ತುಂಬ ಸಾಧನೆಗಳನ್ನು ಮಾಡ್ಬೋದು. ಹಾಗಾಗಿ ಜ್ಞಾನವೂ ಮುಖ್ಯ ಮತ್ತು ಸಹಕಾರವೂ ಮುಖ್ಯ. ಅದನ್ನು ನಾವು ಈ ಆಸ್ಟರ್ ಕ್ಯಾನ್ಸರ್ ಕಾನ್ಕ್ಲೇವಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದ್ದೇವೆ. ಹಾಗೂ ಇದು ಕ್ಯಾನ್ಸರ್ ರೋಗಿಗಳಲ್ಲಿ ಒಂದು ಉತ್ತಮ ಫಲಿತಾಂಶ ಕೊಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆಸ್ಟರ್ ಇದು ಕೇವಲ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ಅದನ್ನು ಅಳವಡಿಸಲಾಗುತ್ತೆ, ಎಲ್ಲರಿಗೂ ಲಭ್ಯವಿರುತ್ತೆ. ಹಾಗೂ ಅಫೋರ್ಡಬಲ್ ಅಂತ ಏನು ಹೇಳಿದ್ರು ನಮ್ಮ ಚೇರ್ಮನ್ ಮೆಸೇಜ್ ಏನಿದೆ, ಹಾಗೆ ಅಫೋರ್ಡಬಲ್ ಕೂಡ ಇರುತ್ತೆ. ಹಾಗಾಗಿ ಇದು ಎಲ್ಲರಿಗೂ ಕೂಡ ಅವೈಲೇಬಲ್ ಇರುತ್ತೆ. ಅಂದರೆ ಅದು ಕೇವಲ ಥಿಯರಿ ಆಗಿರೋಲ್ಲ, ಪ್ರಾಕ್ಟಿಕಲ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಂದರೆ ಈಗ ಇಂಡಿಯಾದಲ್ಲಿ ಫಸ್ಟ್ ಆಸ್ಟ್ರಾ ಸಂಸ್ಥೆ ನಮ್ಮ ಚೇರ್ಮನ್ ಸರು ಡಾಕ್ಟರ್ ಝೈಬಾ ಮೇಡಮ್ದು ಇಂಟ್ರಾ ಆಪರೇಟಿವ್ ರೇಡಿಯೇಷನ್ ಅಂತ, ಆಪರೇಷನ್ ಟೈಮಲ್ಲಿ ರೇಡಿಯೇಷನ್ ಕೊಡೋದು, ಇದು ಫಸ್ಟ್ ಮೆಷಿನ್ ಏಷ್ಯಾದಲ್ಲಿ ನಮ್ಮ ಹತ್ರ ಬಂದಿರೋದು. ನಮ್ಮ ರಮೇಶ್ ಕುಮಾರ್ ಅವರು ಇಂಡಿಯಾ CEO ಹೆಡ್ಡು ಇದು ಚೇರ್ಮನ್ಸ್ ಜೊತೆ ವಿಷನಿಂದ ತೊಗೊಂಬಂದಿರೋದು. ಪ್ರಿಸಿಷನ್ ಆಂಕೋ ಕ್ಲಿನಿಕ್ಕು ಮತ್ತು ಇಮ್ಯುನೊಥೆರಪಿ ಕ್ಲಿನಿಕ್ ಏನಿಂದ ಇದು ಫಸ್ಟ್ ಲಾಂಚ್ ಆಗಿರೋದು ನಮ್ದು ಇದರೊಳಗೆ. ಅದೇ ಥರ ಆಸ್ಟರ್ ಒಳಗಡೆ ಹಲವಾರು ನಂಬರ್ 1 ಥೆರನೋಸ್ಟಿಕ್ಸು ಈ ಥರ ಎಲ್ಲ ಇದೆ. ಇದು ಎಲ್ಲ ತಂತ್ರಜ್ಞಾನ ಇಂಡಿಯಾದಲ್ಲಿ ಎಲ್ಲರಿಗೂ ಅವೈಲೇಬಲ್ ಇದೆ. ಇವರಿಗೆ ಅಂತಿಲ್ಲ, ಶ್ರೀಮಂತರಿಗೆ, ಬಡವರಿಗೆ, ರಿಚ್ ಪೂರ್ ಹಂಗೇನಿಲ್ಲ, ಎಲ್ಲರಿಗೂ ಅಫೋರ್ಡಬಲ್ ಇದೆ. ಸೊ ಇದನ್ನು ಈಗ ಏನಿಲ್ಲಿ ಬೆಂಗಳೂರು ಮತ್ತು ಕೇರಳ ಮತ್ತು ಎಲ್ಲ ಕಡೆ ಮಾಡಿದ್ದೀವಿ, ಕೊಲ್ಲಾಪುರ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಇದನ್ನು ಹಬ್ಬಿಸ್ತಾ ಇದ್ದೀವಿ. ಆಸ್ಟ್ರಲ್ಲಿ ಇವಾಗ ಆನ್ಕಾಲಜಿ ಟ್ರೀಟ್ಮೆಂಟ್ ಅಂದರೆ ನಿಮ್ಗಂತೂ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಅದರಲ್ಲಿ ಟೆಕ್ನಾಲಜಿ ಮಾತ್ರ ಅಲ್ಲ, ಒಳ್ಳೆ ಕ್ಲಿನಿಷಿಯನ್ಸ್ ಇರಬೇಕು. ಇನ್ ದ್ಯಾಟ್ ನೀವು ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ಲಿನಿಷಿಯನ್ಸ್ ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ CN ಪಾಟೀಲ್, ಡಾಕ್ಟರ್ ಬೆಲಿಯಪ್ಪ ಆಗಲಿ, ರೇಡಿಯೇಷನ್ ಆಗಲಿ, 3 ಜನನೂ ಸೇರಿಕೊಂಡು ಆ ಟ್ರೀಟ್ಮೆಂಟ್ ಕೊಡಬೇಕು. ಒಂದು ಪೇಷಂಟ್ ಬೇಕಂದರೆ, ಪೇಷಂಟಿಗೆ ಅವ್ರ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಬೇಕಂದರೆ 3 ಅಲೈನ್ ಆಗಿರಬೇಕು. ಅದರಲ್ಲಿ ನೀವು ನೋಡಿದ್ರೆ ನಮ್ಮ ಇದರಲ್ಲಿ ಆಸ್ಟ್ರಲ್ಲಿ ಆ ಥರ ಮಲ್ಟಿ ಡಿಸಿಪ್ಲಿನರಿ ಟೀಮ್ ನೋಡಿಕೊಂಡು ಇದು ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆ್ಯಂಡ್ ವಿ ಹ್ಯಾವ್ ಎಲ್ಲ ಹಾಸ್ಪಿಟಲ್ ಕಡೆ, ನಾವು 19 ಹಾಸ್ಪಿಟ್ಲ್ ಇದೆ ಇಂಡಿಯಾ ಕಡೆ. ಆ 19 ಹಾಸ್ಪಿಟ್ಲಲ್ಲಿ ಎಲ್ಲ ಆನ್ಕಾಲಜಿಸ್ಟು ಮತ್ತು ಸರ್ಜನ್ಸು ಮತ್ತು ರೇಡಿಯೇಷನ್ ಆನ್ಕಾಲಜಿಸ್ಟ್ ಸೇರಿಕೊಂಡು ಕ್ಯಾನ್ಸರ್ ಗ್ರಿಡ್ ಅಂತ ಮಾಡಿದ್ದೀವಿ. ಅವರು ಅದರಲ್ಲಿ ಪೋಸ್ಟ್ ಮಾಡ್ತಾರೆ ಪೇಷಂಟ್ ಸರ್ವೈವಲ್ ರೇಟ್ ಎಷ್ಟಿದೆ, ಎಷ್ಟೊಂದು ಇದು ಟ್ರೀಟ್ಮೆಂಟ್ ಒಳ್ಳೆಯದಾಗಿದೆಯಾ ಇಲ್ಲ ಅಂತ. ಅದು ನೋಡಿಕೊಂಡು ಅದಕ್ಕೆ ನಾವು ಕ್ಯಾನ್ಸರ್ ಗ್ರಿಡ್ ಅಂತ ಮಾಡಿದ್ದೀವಿ. ಸೊ ಯಾವುದೋ ಟೆಕ್ನಾಲಜಿ ಇರಲಿ, ನಾವು ಫಸ್ಟ್ ನೋಡೋದು ಪೇಷಂಟ್ ಬೆನಿಫಿಟ್. ಅದು ನೋಡಿಕೊಂಡು ನಾವು ಆದಷ್ಟು ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲೆಲ್ಲಿ ಪೇಷಂಟ್ಗೆ ಇದು ಸಹಾಯ ಮಾಡಬೇಕು ಅದು ಮಾಡ್ತೀವಿ. ಇದು ಮಾತ್ರ ಅಲ್ಲ, ಯಾಕೆಂದರೆ ಕ್ಯಾನ್ಸರ್ ಇಸ್ ಅ ಕಾಸ್ಟ್ಲಿ ಟ್ರೀಟ್ಮೆಂಟ್. ಅದರಲ್ಲಿ ಎಷ್ಟಾಗುತ್ತೋ ನಾವು ಡಾಕ್ಟರ್ ಮೂಪನ್ ಫೌಂಡೇಶನ್ ಇದಿದೆ, ಮತ್ತು ಬೇರೆ ಸಪೋರ್ಟ್ ಇದೆ. ಬೇರೆ ಕಡೆ ನಾವು ಎಷ್ಟೊಂದು ಸಪೋರ್ಟ್ ಆಗುತ್ತೋ ಪೇಷಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ಅವರ್ ಮೋಟೋ.